ಇದು ನಮ್ಮದು 6th ಇಯರ್ ಮೈ ಹೋಸ್ಟ್ ಮಾಡ್ತಿರೋದು. ಆ್ಯಂಡ್ ಇಟ್ಸ್ ವೆರಿ ಸಕ್ಸಸ್ಫುಲ್. ಪಾಸ್ಟ್ 5 ಇಯರ್ಸಿಂದ ನಮಗೆ ಆಲ್ಮೋಸ್ಟ್ 45 ಸ್ಪೀಕರ್ಸ್ ಬಂದಿದ್ದಾರೆ. ಪದ್ಮಶ್ರೀ ಅವರು ಬಂದಿದ್ದಾರೆ, ಪದ್ಮವಿಭೂಷಣ ಅವಾರ್ಡೀಸ್ ಬಂದಿದ್ದಾರೆ. ಆ್ಯಂಡ್ ವಿ ಹ್ಯಾವ್ IAS ಆಫೀಸರ್ಸ್, ಕಮಿಷನರ್ಸ್ ಆ್ಯಂಡ್ ತುಂಬ ಮೋಟಿವೇಶ್ನಲ್ ಸ್ಪೀಕರ್ಸ್. ಸೊ ಅವರ್ ಇವೆಂಟ್ ಈಸ್ ಆಲ್ ಅಬೌಟ್ ಇನ್ಸ್ಪಿರೇಷನ್, ಮೋಟಿವೇಶನ್ ಆ್ಯಂಡ್ ಈ ಥರ ಸ್ಟೋರೀಸ್, ಅನ್ಟೋಲ್ಡ್ ಸ್ಟೋರೀಸ್ ಈಸ್ ಆರ್ ಥೀಮ್. ಆ್ಯಂಡ್ ಇದ್ರ ಬಗ್ಗೆನೇ ನಾವು ಇವೆಂಟ್ ಮಾಡ್ತಾ ಇರೋದು. ಈ ವರ್ಷವೂ ನಾವು ಇವೆಂಟು ತುಂಬ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಎಲ್ರಿಗೂ ಪೋಸ್ಟರ್ಸು, ರಿಜಿಸ್ಟ್ರೇಷನ್ಗೆ ಲಿಂಕ್ಸು ಎಲ್ಲ ಹಾಕಿದ್ದೀವಿ ನಮ್ಮ ಸೋಷಿಯಲ್ ಮೀಡಿಯಲ್ಲಿ ನೋಡಿ. RNSIT MBA ಒಫಿಷಿಯಲ್, ಇಲ್ಲಾಂದರೆ RNS FGC ಒಫಿಷಿಯಲ್ ಅಂತ ಇರುತ್ತೆ. ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿ. ಇಟ್ಸ್ ನಾಟ್ ಜಸ್ಟ್ ಫಾರ್ ಸ್ಟೂಡೆಂಟ್ಸ್, ಯಾರು ಬೇಕಾದರೂ ಬರ್ಬೋದು. ಯು ಕ್ಯಾನ್ ಕಮ್ ಗೆಟ್ ಇನ್ಸ್ಪೈರ್ಡ್ ಆ್ಯಂಡ್ ಲಿಸನ್ ಟು ಅದರ್ ಸ್ಟೋರೀಸ್. ಸೊ ಇನ್ ಹೌಸಲ್ಲಿ ವರ್ಕ್ ಏನಿದ್ದು ಅಂದರೆ ಡಾಕ್ಯುಮೆಂಟೇಷನ್ ಮಾಡೋದು, ಮೇಯ್ನ್ಲಿ ಸ್ಟೂಡೆಂಟ್ಸ್ನ ಟ್ರ್ಯಾಕ್ ಮಾಡೋದು. ನಾವು ಸ್ಪಾನ್ಸರ್ಶಿಪ್ಗೆ ಕಳಿಸ್ತಿದ್ವಿ ಸ್ಟೂಡೆಂಟ್ಸ್ನ. ಅವ್ರು ಹೇಗೆ ಮಾಡ್ತಿದ್ದಾರೆ, ಅವ್ರದ್ದು ಪ್ರೋಗ್ರೆಸ್ ಏನು ಅಂತ ಟ್ರ್ಯಾಕ್ ಮಾಡೋದೇ ನಮ್ಮದಾಗಿತ್ತು. ಮೇಲ್ಸ್ ಸೆಂಡ್ ಮಾಡೋದು, ಸ್ಪೀಕರ್ಗೆ ಇನ್ವಿಟೇಷನ್ಸ್ ರೆಡಿ ಮಾಡೋದು, ಮತ್ತು ಅಲ್ಲೇನೇನು ಮೇಯ್ನ್ ಮೆಟೀರಿಯಲ್ಸ್ ಏನೇನು ಬೇಕಿತ್ತು ಅದನ್ನೆಲ್ಲ ಅರೇಂಜ್ ಮಾಡೋದು, ರೋಲ್ಸ್ನ ಅಸೈನ್ ಮಾಡಿ ಕೋಆರ್ಡಿನೇಟ್ ಮಾಡೋದೇ ನಮ್ಮ ಕೆಲಸ ಆಗಿತ್ತು. ಇದರಿಂದ ನಾವು ತುಂಬ ಕಲ್ತಿದ್ದೀವಿ. ಲೈಕ್ MBAಯಲ್ಲಿ ಬರೀ ಥಿಯರಿ ಓದ್ತಿರ್ತೀವಿ. ಸೊ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡಬೇಕು, ಟೀಮ್ ಕೋಆರ್ಡಿನೇಷನ್ ಅಂದರೆ ಏನು, ಕಮ್ಯುನಿಕೇಷನ್ ಹೇಗೆ ಅನ್ನೋದೆಲ್ಲ ಇಲ್ಲಿ ಇಂಪ್ರೂವ್ ಆಗಿದೆ. ಐ ಥಿಂಕ್ ಇದರಿಂದ ನಾವು ಜಾಸ್ತಿ ಡೆವಲಪ್ ಆಗ್ತಿದ್ದೀವಿ. ಲೈಕ್ ಪರ್ಸ್ನಲಿನೂ ಗ್ರೋತ್ ಆಗಿದ್ದೀವಿ, ಪ್ರೊಫೆಷ್ನಲಿನೂ ಗ್ರೋತ್ ಆಗಿದೆ. ಸೊ ಎಲ್ಲ ಸ್ಟೂಡೆಂಟ್ಸು ಈ ಥರದ್ರಲ್ಲಿ ಇನ್ವಾಲ್ವ್ ಆಗಿ ತುಂಬ ಕಲಿಬೇಕು ಅಂತ ನಾನು ಹೇಳ್ತೀನಿ. Like event is on August 6th, that is Wednesday. I request every one of you to attend this event. Thank you. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.